ಬೆಳ್ಳಂಬೆಳಗ್ಗೆ ಹಂಪಸಂದ್ರ ಗ್ರಾಮದಲ್ಲಿ ಶೂಟೌಟ್ ನಡೆದಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಚಿಕ್ಕಪ್ಪನಿಂದಲೇ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಕೊಲೆಯನ್ನ ಮಾಡಲಾಗಿದೆ. 60 ವರ್ಷದ ನಜೀರ್ ಅಹಮದ್ ಕೊಲೆಯಾದಂತಹ ದುರ್ದೈವಿಯಾಗಿದ್ದಾರೆ. ಇನ್ನು 66 ವರ್ಷದ ಬಶೀರ್ ಅಹಮದ್ ಗುಂಡು ಹಾರಿಸಿ ಕೊಲೆ ಮಾಡಿದ ಆರೋಪಿ ಅಂತ ತಿಳಿದು ಬಂದಿದೆ. ಅಣ್ಣ ಮಹಬೂಬ್ ಸಾಬಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದು ಸದ್ಯಕ್ಕೆ ಗಂಭೀರ ಗಾಯಗೊಂಡಂತಹ ಮಹಬೂಬ್ ಸಾಬಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಹಂಪಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಗೆ ಇದೀಗ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಸೌದಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಬಶೀರ್ ಅಹಮದ್ ಇತ್ತೀಚೆಗಷ್ಟೇ ಊರಿಗೂ ಕೂಡ ಬಂದಿದ್ರು. ಕೊಲೆ ಮಾಡಿದ ಆರೋಪಿ ಬಶೀರ್ ಅಹಮದ್ ಸದ್ಯ ಇದೀಗ ಪೊಲೀಸರ ವಶದಲ್ಲಿದ್ದು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮತ್ತಷ್ಟು ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಗುಡಿಬಂಡೆ. ಹಂಪಸಂದ್ರ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಹಂಪಸಂದ್ರ ಗ್ರಾಮದ ಹಿರಿಯರು ಮತ್ತು ಮುಖಂಡರಾದಂಥ ನಜೀರ್ ಅಹಮದ್ ಅಣ್ಣ ಅವರು ಬೆಳಗ್ಗೆ 5:20 ನಮಾಜ್ಗೆ ಅಂತ ಹೇಳ್ಬಿಟ್ಟು ಬರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕಪ್ಪ ಅವ್ರ ಹೆಸರು ದುಬಾಯಪ್ಪ ಅಂತಿದ್ರು, ಬಶೀರ್ ಅಹಮದ್ ಅಂತ ಅವ್ರ ಹೆಸರು. ಅವರು ಪಿಸ್ತೂಲಿಂದ ಹೊಡೆದು 2 ಏಟುಗಳನ್ನು ಹೊಡೆದು ಮತ್ತು ಮಚ್ಚಿಂದನೂ ಕೂಡ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಹತ್ಯೆ ಮಾಡಿರ್ತಾರೆ. ಮತ್ತು ಅಲ್ಲಿಂದ ಅವರ ಹತ್ರಕ್ಕೆ ಹೋಗಿ ಅವರಪ್ಪನನ್ನು ಕೂಡ ಮಚ್ಚಲ್ಲಿ ಮುಚ್ಚಿದ್ದಾನೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಅವರು ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ. ಈ ಒಂದು ಘಟನೆಯನ್ನು ಹಂಪಸಂದ್ರ ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಇದೊಂದು ಅಮಾನವೀಯ ಒಂದು ಕೃತ್ಯ. ಈ ಒಂದು ಕೃತ್ಯಕ್ಕೆ ಕಾರಣರಾದವರನ್ನು ಅಮಾನುಷ್ಯವಾಗಿ ಶಿಕ್ಷಾರ್ಹ ಗೊಳಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ.